ಸೇರಿಕೊಂಡು ನಾವು ಅಲೆಮಾರಿಗಳಿದ್ದೇವೆ. ನಾವು ಅಸ್ಪೃಶ್ಯರು ಹೀನವಾಗಿ ನಮಗೆ ಒಂದು ಮೀಸಲಾತಿ ಕೊಡಬೇಕಂತ ಹೇಳಿದರೆ ಈ ರಾಜ್ಯ ಸರ್ಕಾರ 3 ಪಕ್ಷದವರು ಸೇರಿ ಸುಮಾರು 4 ವರದಿಗಳು 4 ಆಯೋಗಗಳು ಮಾಡಿದ್ರೆ ಸುತ್ತ ಸಾವಿರಾರು ಕೋಟಿ ಹಣವನ್ನು ಜನರ ಕಟ್ಟಿದ ತೆರಿಗೆ ಹಣವನ್ನು ಲೂಟಿ ಮಾಡಿ ಆ ಗಾಳಿಗೆ ತೂರಿ ಮೊನ್ನೆ ತಾನೇ ನಾಗಮೋಹನ್ ದಾಸ್ ಅವರು ಮೊನ್ನೆ ಕಳೆದ ವರ್ಷ ಸುಪ್ರೀಂ ಕೋರ್ಟ್ 7 ಬೆಂಚಿನ ಪೀಠ ಅಲೆಮಾರಿಗಳಿರ್ಬೋದು, ಯಾರು ಅಸ್ಪೃಶ್ಯರಿರ್ತಾರೋ, ಯಾರು ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೋ ಅವರ ಪರವಾಗಿ ಆ ರಾಜ್ಯ ಸರ್ಕಾರಗಳು ಅನುಗುಣವಾಗಿ ಜನಸಂಖ್ಯೆದ ದತ್ತಾಂಶ ಮೇಲೆ, ಜನಸಂಖ್ಯೆದ ಆಧಾರದ ಮೇಲೆ ಅವರು ಮೀಸಲಾತಿ ಕೊಡಬೇಕು ಅಂತಂದೇಳಿ ಬರೀತಾರೆ. ಅದನ್ನು ನೋಡಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ದೀನದಲಿತರ ಪರವಾಗಿ ಅಂದರೆ ಅನ್ನರಾಮಯ್ಯ ಅಂತ ಹೇಳಿದ್ರಿ, ಅಲೆಮಾರಿಗಳ ಆಶಯಗಳಿಂದ ನಾವು ಭಾವಿಸಿದ್ದೀವಿ. ಇವತ್ತು ಎಲ್ಲವನ್ನು ಕೊಟ್ಟು ಇವತ್ತು ನಾಗಮೋಹನ್ ದಾಸ್ ಅವರು ಕಮಿಟಿ ರೆಡಿ ಮಾಡಿದ್ರಿ. ನಾಗಮೋಹನ್ ದಾಸ್ ಆಯೋಗದಲ್ಲಿ 100 ಕೋಟಿ ಖರ್ಚು ಮಾಡಿ ವರದಿ ಆದ ನಂತರ ಇವತ್ತು ಸ್ಪಷ್ಟವಾಗಿ ನಾಗಮೋಹನ್ ದಾಸ್ ಬರೆದಿದ್ದಾರೆ, ಯಾವುದೇ ಕಾರಣಕ್ಕೂ ಅಲೆಮಾರಿಗಳು ವಂಚಿತರಾಗಿದ್ದಾರೆ, ಇವ್ರಿಗೆ 1% ಕೊಡಬೇಕು. 5,22,000 ಜನಸಂಖ್ಯೆ ಇದೆ ಇವ್ರದ್ದು. ಅಸ್ಪೃಶ್ಯರು ಇವರು ಭಿಕ್ಷೆ ಬೇಡ್ತಿಂತಂದೇಳಿ ಬರೆದ್ರೆ ಅದನ್ನು ನಿಮ್ಮ ಸದನದಲ್ಲಿ ನಿಮ್ಮ ಕ್ಯಾಬಿನೆಟ್ ಇದರಲ್ಲಿ ನಮ್ಮ ಅಲೆಮಾರಿಗಳ ಪರವಾಗಿ ಯಾರು ಧ್ವನಿ ಇಲ್ಲದ ಯಾರು ನಮ್ಮನ್ನು ಮಾತಾಡಲಿಲ್ಲ. ಅಂದರೆ ನಮ್ಮವರು ಯಾರೂ ಇಲ್ಲ, ಅಲ್ಲಿ ಮಂತ್ರಿನೂ ಇಲ್ಲ, ನಮ್ಮ ಪರವಾಗಿ ಮಾತಾಡೋರು MLAಗಳು ಇಲ್ಲ. ಇವತ್ತು ನಾವು ಇವ್ರಿಗೆ ಹೇಳ್ತೀವಿ, ದಲಿತ ನಾಯಕರಿಗೆ ಹೇಳ್ತೀವಿ, ಮೊನ್ನೆ KH ಮುನಿಯಪ್ಪ ಇರ್ಬೋದು, ಮೊನ್ನೆ ಸಾಕಷ್ಟು ಸಚಿವರಿದ್ದರು, ಆದರೆ ಯಾವ ಸಚಿವರು ನಮ್ಮ ಬಗ್ಗೆ ಮಾತಾಡಿಲ್ಲ, ಅಲೆಮಾರಿಗಳ ಧ್ವನಿಗಾಗಿ ಮಾತಾಡಿಲ್ಲ, ಮತ್ತು ವಿರೋಧ ಪಕ್ಷ ನಾಯಕರು ಮಾತಾಡಿಲ್ಲ. ಹಾಗಾಗಿ ಇವೆಲ್ಲ ನೋಡಿಕೊಂಡು ಒಬ್ಬ ಶಿವರಾಜ್ ತಂಗಡಿಗೆ ಮಾತು ಕೇಳಿಕೊಂಡು ಅಲೆಮಾರಿಗಳನ್ನು ಅಲ್ಲದವರಿಗೆ ಅಸ್ಪೃಶ್ಯರನ್ನು ಹಾಕಿ ನಮ್ಮ ಜೀವಂತ ಮರಣ ಶಾಸನ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ದಯಮಾಡಿ ಬಂದು ಇಷ್ಟೊಂದು ಔಷಧ ತಗೊಂಬರ್ರಿ, ಒಂದು ಬಾಟ್ಲಿ ಔಷಧ ತಂದು ನಮ್ಮ ಜನಗಳಿಗೆ ಕೊಡ್ರಿ. ನಾವು ಎಲ್ಲರ ಸತ್ತ ಮೇಲೆ ನಮ್ಮ ಜೀವ ಹೋದ ಮೇಲೆ ನಮ್ಮ ಜನಗಳ ಮೇಲೆ ನೀವು ರಾಜಕೀಯ ಮಾಡಿರಿ, ಇಲ್ಲದಿದ್ದರೆ ನಮಗೆ ಭಿಕ್ಷೆ ಬೇಡೋದಕ್ಕೆ ತಾವು ಅನುಮತಿ ಕೊಡ್ರಿ. ಒಂದನೇದು. ಆಮೇಲೆ ಇನ್ನೊಂದು BJP ನಾಯಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, BJP ನಾಯಕರೇ ತಾವು ಸದನದಲ್ಲಿ ಮಾತಾಡಿಲ್ಲ. ಇವತ್ತಾದರೆ ತಡವಾಗಾದರೂ ಬಂದಿದ್ರಿ, ಇವತ್ತಾದರೆ ನಮ್ಮ ಪರ ಮಾತಾಡಿಲ್ಲ ಅಂದರೆ ರಾಜ್ಯಪಾಲರ ಹತ್ರ ಹೋಗಿ ಮನವಿ ಕೊಟ್ಟು ಅದನ್ನು ತಡೆ ಇಡ್ರಿ ಅಂತೇಳಿ ನಾನು ಕೈ ಮುಂದೆ BJP ನಾಯಕರು ಕೂಡ ಕೇಳಿಕೊಂಡು ನಮ್ಮ ಹೋರಾಟ ಕೊರ್ಸ ಬೋವಿ ಲಂಬಾಣಿ ಕೊರ್ಸರ ಜೊತೆಗೆ ಹಾಕಿರೋದ್ರಿಂದ ನಮ್ಮ 1% ನಮಗೆ ಕೊಡತಕ್ಕನ್ನ ನಾವಿಲ್ಲಿಂದ ಅಹೋರಾತ್ರಿ ಧರಣಿ ಮಾಡ್ತೀವಿ ಸರ್. 1% ಕೊಟ್ಟರೆ ನಾವು ಹೋಗ್ತೀವಿ. ನನ್ನ ಹೆಸರು ಸಣ್ಣ ಮಾರಪ್ಪ, ರಾಜ್ಯಾಧ್ಯಕ್ಷರು, ಬುಡುಗ ಸಂಗಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮತ್ತು ಒಳ ಮೀಸಲಾತಿ ಹೋರಾಟ ಸಮಿತಿ ಸದಸ್ಯರು.